ಇನ್ನು ಸ್ವಲ್ಪ ಈ ಕಡೆ ಕ್ಯಾಮ್ರಾಗೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಾ ಇದೆ. ಗೋಲ್ಡ್ ವಿತ್ ರೆಡ್ ಅಲ್ಲ. ಬೀಟ್ರೂಟ್ ಪಲ್ಯ ನೋಡಿ. ಗುಂಡ ಮೊಸರನ್ನ ತಿನ್ನೋದೇ ಬಿಟ್ಬಿಟ್ಟವನೆ. ಬಾಯಿ ರುಚಿ ಚೆನ್ನಾಗಿ ತಿನ್ಕೊಂಡು ಕಳ್ಳ ಬೋಂಡ ಅಂತೆ ಬಜ್ಜಿ ಅಂತೆ ಅಂತೆಲ್ಲ ತಿನ್ನೋದು ಪಳ್ಕೊಂಡ್ಬಿಟ್ಟವನೆ. ಡಾಕ್ಟ್ರ್ ಹಂಗೆ ಅಂದರು, ಮೊಸರನ್ನ ತಿನ್ನಲ್ಲ ಬಿಡಿ ಇನ್ಮೇಲೆ ಅಂತ ನನ್ನ ಮಗ ಎಲ್ಲ ರುಚಿ ಪಡ್ಕೊಂಬಿಟ್ಟಿದ್ದಾನೆ. ಆಮೇಲೆ ನಾವು ತಿನ್ನೋದನ್ನೇ ಆಗ್ತಾಯಿದ್ದೀವ. ಹಂಗಾಗಿ ಅವನಿಗೆ ಗೊತ್ತಾಗ್ತಿದೆ ಏನೇನು ತಿನ್ನಬೇಕು ಅಂತ. ಕಳ್ಳ ಇವು ಕೈಯಲ್ಲೆಲ್ಲಿ ಬಾಯಿ ಆಗ್ತಾರೆ ಅಂದ್ಕೊಂಡು ಹಿಂಗೆ ಆಗ್ತೆ ಅವನ ಮೇಲೆ ಹೊಂಟೋಯ್ತದೆ. ತಿಂತಾನೆ ಇವಾಗ ಚೆನ್ನಾಗಿ. ಚಪಾತಿ ಅದು ಇದು ನಾವು ಏನು ಮಾಡ್ತೀವೋ ಅದನ್ನೇ ತಿಂತಾನೆ. ಸ್ವಲ್ಪ ಸಾಂಬಾರನ್ನು ಪಳಗಿಸ್ತಾಯಿದ್ದೀನಿ. ಮುದ್ದೆ ತಿಂತಾಯಿದ್ದ ಮೊನ್ನೆ ದಿನ ನೋಡಿ. ಮುದ್ದೆ ತಿಂತವನೆ. ನನಗೆ ನಗು ಬಂತು. ಮುದ್ದೆ ಆಲ್ಮೋಸ್ಟ್ ನಾಯಿಗಳು ತಿನ್ನಲ್ಲ, ಅದೇಂಗೆ ತಿಂತವೆ ಅಂತ. ಅಂದರೆ ಹಳ್ಳಿ ಸೈಡಲ್ಲಿ ಅಭ್ಯಾಸ ಇರುತ್ತೆ, ತಿನ್ನುತ್ತೆ. ಇವನಿಗೆ ಗೊತ್ತೇ ಇಲ್ಲ ಮುದ್ದೆ. ಫಸ್ಟ್ ಟೈಮ್ ತಿಂದಿರೋದು, ಏನೋ ಬೇರೆ ಟೇಸ್ಟ್ ಅಂದ್ಕೊಂಡು ತಿಂದಿರ್ತಾನೆ ಅನಿಸುತ್ತೆ. ಹಂಗಾಗಿ ಟೇಸ್ಟ್ ಇಟ್ಕೊಂಬಿಟ್ಟವನೆ. ತುಪ್ಪ ಬೇರೆ ಹಾಕಿದೆ ಸಾಂಬಾರಿಗೆ, ಹುಳಿ ಸಾಂಬಾರಿಗೆ ಸಖತ್ತಾಗಿತ್ತು ಟೇಸ್ಟು. ಹಂಗಾಗಿ ತಿಂತಾಯಿದ್ದ ಅನಿಸುತ್ತೆ. ಪೂರ್ವಿ ಕೈಯಲ್ಲಿ ತಿನ್ನಿಸ್ತಾ. ಇವತ್ತು ಎದ್ದೋಳು ಅಷ್ಟರಲ್ಲಿ ಲೇಟೇ ಆಗೋಯ್ತು. ಸೊ ಬೀಟ್ರೂಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿದೆ. ಸೊ 1:30 ಆಯಿತು. ಅವನಿಗೆ ಮಧ್ಯಾಹ್ನ ಸ್ಕೂಲ್ ಇರೋದ್ರಿಂದ ಇವಾಗ ಊಬರ್ ಆಟೋ ಮಾಡಿ ಕಳಿಸಿದ್ದೀನಿ. ಕಳಿಸಿ ಇವಾಗ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಟೈಮ್ ಆಲ್ರೆಡಿ ನೋಡಿ 1:45 ಮಧ್ಯಾಹ್ನ 1:45. ಸೊ ಬೆಳಗ್ಗೆ ತಿಂಡಿ ಇಲ್ಲ, ಏನೂ ಇಲ್ಲ. ಪೂರ್ವಿಗೆ ಯಾವಾಗ ರಜಾ ಬಂತು ಮಧ್ಯಾಹ್ನದ ತಿಂಡಿ ಕ್ಯಾನ್ಸಲ್. ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಅಷ್ಟೇ. ಏನು ಮಾಡೋದು, ಇರೋಳಲ್ಲ ನಾವು. ನೈಟ್ ಹೊತ್ತು ಲೇಟು ಮಲಗೋದು. ಲೇಟ್ ಅಂದರೆ ಇವನು ಅದೇ ಅಭ್ಯಾಸ ಆಗಿಬಿಟ್ಟಿದ್ದಾನೆ ಮೊದಲಿಂದನೂ. ಪೂರ್ವಿ ತುಂಬ ಲೇಟ್ ಮಲಗಿ ಅವನಿಂದ ನಾನು ಲೇಟ್ ಮಲ್ಕೋತೀನಿ. ಅದು ಒಂದು. ಆಮೇಲೆ ಏನಾರು ಹೋಗೋದು ಬರೋದು ಕೆಲಸ ಇರುತ್ತೆ, ಏನಾದರೂ ಕೆಲಸ ಇದ್ದೇ ಇರುತ್ತೆ. ಹೆಂಗಿತ್ತ ಗುಂಡಸ್? ಹೆಂಗಿತ್ತು ಟೆಸ್ಟ್? ಕಷ್ಟ ಅಂತ ಇದೆ. ಎರಡು ಗೋಲ್ಡ್ ಕಲರ್ ಬಿಲ್ಡ್ ಮಾಡ್ಕೊಳ್ಳಿ ಪೇಂಟ್. ಎರಡು ಮಾಡ್ಕೊಳ್ಳಿ. ಆ ಥರ ಕಂಪಿಗೆ ಕೊಂಡ್ಕೊಡ್ಬೇಕು ಅಂತ ಏನಿಲ್ಲ. ನೀವು ಬರುತ್ತಲ್ಲ ಟೂತ್ ಪಿಕ್ಕು, ಆ ಪಿಕ್ಕಿಗೆ ಓಲ್ ಹಾಕೊಳ್ಳೋ ಓಲ್ಗೆ ಈ ಥರ ಸಿಗಿಸ್ಕೊಂಡು ಸುತ್ತ ಪೇಂಟ್ ಮಾಡ್ಕೋಬೋದು. ಪೆನ್ನು ರೀಫಿಲ್ ಇರುತ್ತಲ್ಲ, ಅದು ಮೂಟಿಗೆ ಆ ಥರನೂ ಹಾಕೊಂಡು ಬೀಡ್ಸ್ಗಳನ್ನ ಒಂದು ಮಾಡ್ಕೋಬೋದು, ಪೇಂಟ್ ಮಾಡ್ಕೋಬೋದು. ನಾನು ರೆಡ್ಡು ಮತ್ತು ಇದನ್ನ ಮಾಡಿದ್ದೆ ಸಿಲ್ವರ್ ಕಲರು ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ ಉಕ್ಕಾಕದಷ್ಟೇ. ಇದಕ್ಕೆ ಪೇಂಟು ನಿಮ್ಮದು ಬೀಡ್ಸ್ ಎಲ್ಲ ಒಣಕೊಂಡ್ರೆ
ಸರ ಪೋಣಿಸೋದು ಹೆಂಗೆ ಕೊಡ್ತೀನಿ ಪೇಂಟ್ ಎಲ್ಲ ಗೊತ್ತಾಗುತ್ತಲ್ಲ ಗೊತ್ತಾಯ್ತಲ್ಲ. ಸ್ವಲ್ಪ ತೋರಿಸಿದ್ರೆ ಎಲ್ಲ ತೋರಿಸ್ತಾರೆ. ಏನು ಮಾಡ್ತಾರೆ ಬಿಸಿ ಇದೆಯಾ ತಿಂತ ಒಂದ್ಸಲ ಪೆಂಡೆಂಟ್ ತೋರಿಸಿ. ಸ್ವಲ್ಪ ಈ ಕಡೆ ಕ್ಯಾಮ್ರಾಗೆ. ಹಾಂ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಾ ಇದೆ. ಗೋಲ್ಡ್ ವಿತ್ ರೆಡ್ ಅಲ್ಲ. ಹಾಂ, ಗೋಲ್ಡ್ ಪೇಂಟು ಇದು ಮಾಡಬೇಕು ಅಂದರೆ ಬೀಡ್ಸ್ಗಳಿಗೆಲ್ಲ ಏನಿಲ್ಲ ಅಂದರೂ 5,000-6,000 ಮೇಲೇ ನಾವು ಕೋಟಿಂಗ್ ಮಾಡಬೇಕಾಗುತ್ತೆ. ಇನ್ನೊಂದು ಚೆನ್ನಾಗಿ ಬರಲ್ಲ. ಸಿಲ್ವರ್ ಕಲರ್ ಗೋಲ್ಡ್ ಕಲರ್ ಜಾಸ್ತಿ ಕೋಟ್ ತಗೊಳುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿ ಲೈಕು, ಶೇರು, ಕಮೆಂಟ್ಸ್ಗಳು ನನಗೆ ಮೋಟಿವೇಶನಲ್ ಆಗಿರುತ್ತೆ. ನೀವು ಕೊಡೋ ಪ್ರತಿ ವಿಡಿಯೋಗೂ ಪಾಯಿಂಟ್ಸ್ ಕೂಡ ನನಗೆ ಆ್ಯಡ್ ಆಗುತ್ತೆ. ನಿಮಗೆ ಗೊತ್ತಿರೋ ಕಡೆಯಿಂದನೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಇದು ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.